ನಮಸ್ಕಾರ ಬಂಧುಗಳೇ. ಮಳವಳ್ಳಿ ತಾಲೂಕಿನ ಕಿರಗಾವಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಎಡವಟ್ಟು ಇಡೀ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗವನ್ನ ತಂದೊಡ್ಡುವ ಭಯವನ್ನ ತಂದಿಟ್ಟಿದೆ. ನೀವು ಈ ವಿಡಿಯೋವನ್ನ ನೋಡ್ತಾ ಇರ್ಬೋದು. ಇದು ಕಿರಗಾವಲು ಗ್ರಾಮದಲ್ಲಿರುವಂತಹ ಒಂದು ಅಸ್ತವ್ಯಸ್ತ ಅವ್ಯವಸ್ಥೆಯಿಂದ ಕೂಡಿರುವಂತಹ ಚರಂಡಿ ವ್ಯವಸ್ಥೆ. ಹಾಲಿನ ಡೈರಿ ರಸ್ತೆಯಲ್ಲಿ ಅಸ್ತವ್ಯಸ್ತವಾಗಿ ಅವ್ಯವಸ್ಥೆಯಿಂದ ಕೂಡಿರುವಂತಹ ಈ ಚರಂಡಿ ವ್ಯವಸ್ಥೆಯಲ್ಲಿ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗದ ಭಯವನ್ನ ಎದುರಿಸುತ್ತಿದ್ದಾರೆ. ಬಂಧುಗಳೇ, ಸಾಂಕ್ರಾಮಿಕ ರೋಗ ಹರಡುವುದು ಕಾನೂನಾತ್ಮಕವಾಗಿ ಅಪರಾಧ. ಅವರು ಅಧಿಕಾರಿಗಳೇ ಆಗಿರಲಿ, ನಾಗರಿಕರೇ ಆಗಿರಲಿ, ಇವರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಬಹುದು. ಆದರೆ ಇದ್ಯಾವುದೂ ಗೊತ್ತಿಲ್ಲದೆ ಇರುವಂತಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897ರ ಪ್ರಕಾರ ಹಾಗೂ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಅಧಿನಿಯಮ 2020ರ ಅನ್ವಯ ಯಾವುದೇ ವ್ಯಕ್ತಿ ಸಾಂಕ್ರಾಮಿಕ ರೋಗವನ್ನ ಹರಡುವ ಭಯವನ್ನ ಒಡ್ಡಿದರೆ ಆತನ ಮೇಲೆ ಶಿಸ್ತು ಕ್ರಮವನ್ನ, ಕಾನೂನಿನ ಕ್ರಮವನ್ನ ಕೈಗೊಳ್ಳಬಹುದು. ಇಲ್ಲಿ ಅಧಿಕಾರಿಗಳೇ ಸಾಂಕ್ರಾಮಿಕ ರೋಗಗಳ ರಾಯಭಾರಿಗಳಾಗಿದ್ದಾರೆ. ಹಲವು ಬಾರಿ ಚರಂಡಿ ಅವ್ಯವಸ್ಥೆಯ ವಿರುದ್ಧ ದೂರನ್ನ ನೀಡಿದರೂ ಇದುವರೆಗೂ ಕಿರಗಾವಲು ಗ್ರಾಮ ಪಂಚಾಯಿತಿಯ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಕಣ್ಣನ್ನೇ ಬಿಟ್ಟಿಲ್ಲ, ಸ್ವಚ್ಛತೆಯನ್ನೂ ಕೈಗೊಂಡಿಲ್ಲ. ಇಲ್ಲಿ ಕೋಟ್ಯಾಂತರ ಸೊಳ್ಳೆಗಳು ಆವಾಸ ಸ್ಥಾನವನ್ನ ಮಾಡಿಕೊಂಡಿವೆ. ಇದರಿಂದ ಏನಾದರೂ ಸಾಂಕ್ರಾಮಿಕ ರೋಗಗಳು ಹರಡಿದರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಹೊಣೆಗಾರರಾಗುತ್ತಾರೆ. ಈ ಬಗ್ಗೆ ಗ್ರಾಮಸ್ಥರು ತಮ್ಮ ನೋವನ್ನ ಇಂಡಿಯಾ ಮಂಡ್ಯ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಸೊಳ್ಳೆ ಮಸ್ತು ಬರ್ತಿದೆ, ನೀರೆಲ್ಲ ಚಾಚ್ಕೊಂಡ್ ಮನೆ ಹತ್ರ ನಿಂತಿದೆ, ಕೆಮ್ಮು ಜಾಸ್ತಿ ಆಗ್ತಿದೆ. ಅದು ನಮಗ್ ಮೋರಿ ದಾರಿ ಮಾಡ್ಕೊಡ್ಬೇಕಷ್ಟೇ. ಜಾಗ ಬಿಡ್ತಾ ಇಲ್ಲ ಕೆಳಗಡೆ ಇರೋರು, ಅವ್ರು ಕಟ್ಟೆ ಹಾಕೊಂಡಿದಾರೆ, ನೀರ್ ಹೋಗ್ತಾ ಇಲ್ಲ. ಪಂಚಾಯತಿ ಅವ್ರಿಗೆ ಹೇಳಿದಾರೆ, ಅರ್ಜಿನೂ ಕೊಟ್ಟಿದ್ದಾರೆ. ಅವ್ರು ಬಂದ್ ಗುಂಡಿ ತೆಗ್ಸ್ಬಿಟ್ಟು ಹೋದ್ರು, ಮತ್ತೆ ಏನು ಬಂದ್ ನೋಡ್ಲಿಲ್ಲ. ಅವ್ರು ಮೋರಿ ಕಟ್ಕೊಂಡಿರೋದ್ರಿಂದ ಓಡಾಡಕ್ ಎಲ್ಲಾರ್ಗು ಹಿಂಸೆ ಆಗ್ತಾ ಇದೆ. ಮಕ್ಕಳು ಜಾಸ್ತಿ ಇದಾರೆ, ವಯಸ್ಸಾದವರು ಇದ್ದಾರೆ. ಸೊ ಇದನ್ನ ಕ್ಲಿಯರ್ ಮಾಡಿದ್ರೆ ಎಲ್ರಿಗೂ ಬೇಗ ಸಮಸ್ಯೆ ಕ್ಲಿಯರ್ ಆದ್ರೆ ಓಡಾಡಲಿಕ್ಕೆ ಸರಿ ಹೋಗುತ್ತೆ. ಸೊ ಪಂಚಾಯತಿಯಿಂದ ಸ್ವಲ್ಪ ಬೇಗ ರೆಸ್ಪಾನ್ಸ್ ಮಾಡಬೇಕು. ಹೋಗಿ ಕೇಳಿದ್ರೆ ನೀವು ಮಣ್ಣಾಕಳಿ ಅಂತ ಹೇಳ್ತಾರೆ. ಸೊ ನಾವೇ ಮಣ್ಣಾಕಳೋದಾದ್ರೆ ಪಂಚಾಯತಿ ಅನ್ನೋದೇಂತಿಕೆ, ಅವ್ರ ಕೆಲಸ ಏನು, PDO ಕೆಲಸ ಏನಾಗಾದ್ರೆ ಎಲ್ಲ ನಾವೇ ಹಾಕೊಂಡು ನಾವೇ ಮಾಡ್ಕೊಳ್ಳೋದಾದ್ರೆ ಅವ್ರ ಕೆಲಸ ಏನ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಇದನ್ನ ಸರಿ ಮಾಡ್ಕೊಡಿ. ಕೇಳಿದ್ರಲ್ಲ ಬಂಧುಗಳೇ, ಇದು ಗ್ರಾಮಸ್ಥರ ನೋವಿನ ಮಾತು. ಈಗ ಮಳೆಗಾಲ ಇದೆ. ಈ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಸೊಳ್ಳೆಯಿಂದ ಬರುವಂತಹ ರೋಗಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇಲ್ಲಿನ ನಿವಾಸಿಗಳು ಮಲಗಲು ಸಾಧ್ಯವಿಲ್ಲದೆ ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಗ್ರಾಮಸ್ಥರು ಒಂದು ವೇಳೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಬಹುದು. ಇನ್ನಾದರೂ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚರಂಡಿ ಅವ್ಯವಸ್ಥೆಯನ್ನ ಸರಿಪಡಿಸಿ ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಒಂದು ವೇಳೆ ಕೈಗೊಳ್ಳದೇ ಇದ್ದರೆ ಮೇಲಿನ ಕಾಯ್ದೆಗಳ ಅನ್ವಯ, ಅಂದರೆ ಭಾರತ ಸರ್ಕಾರ ಜಾರಿ ಮಾಡಿರುವಂತಹ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897 ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಿರುವಂತಹ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಅಧಿನಿಯಮ 2020ರ ಅನ್ವಯ ಕಾನೂನು ರೀತ್ಯ ಗ್ರಾಮಸ್ಥರು ದೂರನ್ನ ನೀಡುವ ಸಾಧ್ಯತೆ ಹೆಚ್ಚಿದೆ. ಈಗ ಕಿರಗಾವಲು ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಯಾಗಲಿದ್ದು ಸ್ಥಳೀಯ ಶಾಸಕರು ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು ಕೂಡ ಆಗಿದ್ದಾರೆ. ಇವರು ಕೂಡ ಈ ಬಗ್ಗೆ ಕ್ರಮವನ್ನ ವಹಿಸಬೇಕಾಗಿದೆ. ಧನ್ಯವಾದಗಳು. ಮೋರಿ ನೀರು ಇದಾಗಿರೋದ್ರಿಂದ ಮೋರಿ ನೀರು ಹೊರಗಡೆ ಹೋಗಕ್ಕೆ ಜಾಗ ಮಾಡ್ಕೊಡೋದ್ರಿಂದ ನಾವು ಎಲ್ಲ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟು ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ.
ತಹಸೀಲ್ದಾರು ಕ್ರಮಗೊಂಡಿಲ್ಲ, ಪಂಚಾಯತಿಯವರು ಕ್ರಮಗೊಂಡಿಲ್ಲ. ಆಯ್ತರಿಂದ ನಾವು ಇದು ಮಾಡ್ತಾ ಇದ್ದೀವಿ ಏನ್ ಸಮಸ್ಯೆ ಆಗಿದೆ? ಸರ್. ಮೋರಿ ನೀರು ಎಲ್ಲ ಬಂದು ಮನೆ ಹತ್ರನೇ ನಿಂತೈತೆ. ಹೊರಗಡೆ ಹೋಗೋಕೆ ಸೊಳ್ಳೆ ಗಿಳ್ಳೆ ಎಲ್ಲ ಇದಾಗೈತೆ. ಆಯ್ತರಿಂದ ಮನವಿ ಮಾಡ್ತಾ ಇದ್ದೀವಿ.